ಶ್ರೀರಾಮುಲು ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತಹ ಒಂದು ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಮತ್ತು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಸುದ್ದಿಗೋಷ್ಠಿಗಳು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಆ ಕಡೆಯವರು ಈ ಕಡೆ ಮೇಲೆ ಆರೋಪ ಮಾಡೋದು, ಈ ಕಡೆಯವರು ಆ ಕಡೆಯವರ ಮೇಲೆ ಆರೋಪ ಮಾಡೋದು. ರಾಮುಲು ಮತ್ತು ಜನಾರ್ದನ್ ರೆಡ್ಡಿಯವರ ಆರೋಪಗಳೇ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ರಾಮುಲುವನ್ನು ಕೊಲ್ಲಬೇಕು ಅಂತ ಹೇಳಿ ತೆಲುಗಿನಲ್ಲಿ ಹೇಳಿರ್ತಕ್ಕಂತಹ ಸ್ಪಷ್ಟ ಪದಗಳು, ಶಬ್ದಗಳು ನಮಗೆ ಕೇಳಿಸಿದೆ. ನಮಸ್ಕಾರ, ರೆಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಶ್ರೀರಾಮುಲು ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅನ್ನುವಂತಹ ಒಂದು ಟ್ವಿಸ್ಟ್ ಈಗ ಸಿಗ್ತಾ ಇದೆ. ಬಳ್ಳಾರಿಯ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಒಂದು ಹೊಸ ಅಪ್ಡೇಟ್ಗಳು ಮತ್ತು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರ ಸುದ್ದಿಗೋಷ್ಠಿಗಳು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ. ಆ ಕಡೆಯವರು ಈ ಕಡೆ ಮೇಲೆ ಆರೋಪ ಮಾಡೋದು, ಈ ಕಡೆಯವರು ಆ ಕಡೆಯವರ ಮೇಲೆ ಆರೋಪ ಮಾಡೋದು, ನಿರಂತರವಾದಂತಹ ಆರೋಪ ಪ್ರತಿ ಆರೋಪಗಳು ನಡೀತಾನೆ ಬರ್ತಾ ಇದೆ. ಬಟ್ ಈ ಆರೋಪ ಪ್ರತಿ ಆರೋಪಗಳ ಪೈಕಿ ರಾಮುಲು ಮತ್ತು ಜನಾರ್ದನ್ ರೆಡ್ಡಿಯವರ ಆರೋಪಗಳೇ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಯಾಕೆಂತಂದರೆ ಅಷ್ಟು ಸಾಕ್ಷಿಗಳನ್ನು ಅವರು ಕಲೆ ಹಾಕಿಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈ CID ಅವರು, ಪೊಲೀಸರವರಾದರೂ ಕಲೆ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ. ಅಷ್ಟು ಸಾಕ್ಷಿಗಳನ್ನು, ವಿಡಿಯೋಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋಗಳನ್ನು ರೆಡ್ಡಿ ಮತ್ತು ರಾಮುಲು ಕಲೆ ಹಾಕಿದ್ದಾರೆ. ರೆಡ್ಡಿ ನಿನ್ನೆ ಒಂದು ಹೊಸ ಬಾಂಬನ್ನು ಹಾಕಿಬಿಟ್ರಿ ಏಕಾಏಕಿ. ಇಷ್ಟು ದಿನ ಜನಾರ್ದನ್ ರೆಡ್ಡಿ ಹೇಳ್ಕೊಂಬಂದಿದ್ದೇನು ಅಂತಂದರೆ, ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ, ನನ್ನನ್ನು ಕೊಲ್ಲೋದಕ್ಕೆ ಸತೀಶ್ ರೆಡ್ಡಿ ಮತ್ತು ಬಳ್ಳಾರಿಯ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಪ್ಲ್ಯಾನ್ ಮಾಡ್ಕೊಂಡೆ ಈ ಗಲಭೆಯನ್ನು ಸೃಷ್ಟಿ ಮಾಡಿದರು. ಇದಕ್ಕೆ ಅನುಗುಣವಾಗಿ ನಾರಾ ಭರತ್ ರೆಡ್ಡಿಯವರ ಆತ್ಮೀಯ ಆಪ್ತ ಆಗಿರುವಂತಹ ಸತೀಶ್ ರೆಡ್ಡಿ ಮತ್ತು ಆತನ ಚೇಲಾಗಳು, ಅಂದರೆ ಅರ್ಥಾತ್ ಗುಂಡಾಗಳು ನನ್ನ ಮನೆ ಮೇಲೆ ದಾಳಿ ಮಾಡಿದರು, ಫೈರಿಂಗ್ ಮಾಡಿದರು, ಅದರಲ್ಲಿ ನನ್ನನ್ನು ಮುಗಿಸ್ಬಿಡಬೇಕು ಅನ್ನುವಂತಹ ಕಾರ್ಯಕ್ಕೆ ಮುಂದಾಗಿದ್ದರು ಅನ್ನುವಂತಹ ಆರೋಪವನ್ನು ಡೇ 1 ಎನ್ಕೌಂಟರ್ ಆದಾಗಿನಿಂದಲೂ ಕೂಡ, ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಕೌಂಟರ್ ಆದಾಗಿನಿಂದಲೂ ಕೂಡ ನಿನ್ನ ಮೊನ್ನೆಯ ತನಕ ಇದೇ ಸ್ಟೇಟ್ಮೆಂಟಿನ ಮೇಲೆ ಸ್ಟ್ಯಾಂಡ್ ಆಗಿ ಬಂದಿದ್ರು. ಅದಾದ ಮೇಲೆ ಅನೇಕ ವಿಡಿಯೋಗಳನ್ನು ಸಂಗ್ರಹ ಮಾಡಿದರು, ಅದನ್ನು ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡಿದರು. ಅದರೆಲ್ಲದರ ಜೊತೆಗೆ ಅವರ ಗನ್ ಮ್ಯಾನೇ ಗುಂಡು ಹಾರಿಸಿದ್ದು ಅಂತ ಹೇಳಿ ಬಹಳ ರಾಜಾರೋಷವಾಗಿ ಹೇಳಿದರು. ಇನ್ಫ್ಯಾಕ್ಟ್ ಈಗ ಗನ್ ಮ್ಯಾನ್ ಪೊಲೀಸರ ವಶದಲ್ಲಿ ಇದ್ದಾನೆ, ಗುರುಚರಣ್ ಸಿಂಗ್ ಅಂತ. ಈಗ ಜನಾರ್ದನ್ ರೆಡ್ಡಿ ನಿನ್ನೆ ಮತ್ತೆ ಒಂದು ಹೊಸ ಬಾಂಬನ್ನು ಹಾಕಿದ್ದಾರೆ. ರಾಮುಲುವನ್ನು ಕೊಲ್ಲೋದಕ್ಕೆ ಸ್ಕೆಚ್ ಹಾಕ್ಕೊಂಡು ಬಂದಿದ್ದರು. ಕೇವಲ ನನ್ನಷ್ಟೇ ಅಲ್ಲ, ರಾಮುಲನ್ನು ಸಾಯಿಸೋದಕ್ಕೂ ಕೂಡ, ರಾಮುಲನ ಮೇಲೆ ಹಲ್ಲೆ ಮಾಡೋದಕ್ಕೆ, ಅವನನ್ನು ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕ್ಕೊಂಡು ಬಂದಿದ್ದರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ನಮ್ಮ ಹತ್ರಕ್ಕಿದೆ, ಅಂದರೆ ದಟ್ ಮೀನ್ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಆಡಿಯೋ ನಮಗೆ ಕೇಳಿಸಿದೆ. ಸತೀಶ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿಯ ಅನುಚರರು ಏನು ಗಲಾಟೆ ಮಾಡೋದಕ್ಕೆ, ಗಲಭೆ ಮಾಡೋದಕ್ಕಂತ ಬಂದಿದ್ದರು, ಅವರು ತೆಲುಗಿನಲ್ಲಿ ಹೇಳಿರುವಂತಹ ರಾಮುಲುವನ್ನು ಕೊಲ್ಲಬೇಕು ಅಂತ ಹೇಳಿ ತೆಲುಗಿನಲ್ಲಿ ಹೇಳಿರ್ತಕ್ಕಂತಹ ಸ್ಪಷ್ಟ ಪದಗಳು, ಶಬ್ದಗಳು ನಮಗೆ ಕೇಳಿಸಿದೆ. ಆದರೆ ಆ ವಿಡಿಯೋದಲ್ಲಿ ಸತೀಶ್ ರೆಡ್ಡಿ ಏನು ಮಾತಾಡಿದ್ದಾನೆ ಅನ್ನುವಂಥದ್ದು ಇನ್ನೂ ನಮಗೆ ಸ್ಪಷ್ಟ ಆಗಿಲ್ಲ. ಆದರೆ ರಾಮುಲನ್ನು ಕೊಂದು ಬಿಡಬೇಕು ಅನ್ನುವಂತಹ ಸ್ಟೇಟ್ಮೆಂಟು ತೆಲುಗಿನಲ್ಲಿ ಹೇಳಿದ್ದಾರೆ, ಅದು ನಮಗೆ ಕೇಳಿಸಿದೆ. ಆ ವಿಡಿಯೋ ನಮ್ಮ ಹತ್ರಕ್ಕಿದೆ, ನಾವು ಅದನ್ನು ಸಂಗ್ರಹ ಮಾಡಿದ್ದೀವಿ ಅಂತ ನಿನ್ನೆ ಒಂದು ಹೊಸ ಬಾಂಬನ್ನು ಹಾಕಿಬಿಟ್ರು. ಗಲಾಟೆ ನಡೆದು ಹತ್ರ 10ರಿಂದ 15 ದಿನಗಳ ತನಕ ಸಮಯ ಆದರೂ ಕೂಡ ಇವತ್ತಿನ ತನಕ ನಾರಾ ಭರತ್ ರೆಡ್ಡಿಯವರನ್ನು ಅರೆಸ್ಟ್ ಮಾಡಿಲ್ಲ. ಇದು ಸರ್ಕಾರದ ನಿರ್ಲಕ್ಷ್ಯ, ಸಿದ್ದರಾಮಯ್ಯನವರ ನಿರ್ಲಕ್ಷ್ಯ, ಪೊಲೀಸರ ನಿರ್ಲಕ್ಷ್ಯ ಅಂತ ಒಂದು ಕಡೆ ಕುಚಿಕುಗಳಿಬ್ಬರೂ ಕೂಡ ಕೆಂಡ ಕಾರ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ, ಬಿ ಶ್ರೀರಾಮುಲು ಕೆಂಡ ಕಾರ್ತಿದ್ದಾರೆ. ಇನ್ನು ಜನಾರ್ದನ್ ರೆಡ್ಡಿ ಹೇಳೋದೇನು, ಕೇಸನ್ನು CID ಕೊಟ್ವಿ, CID ಕೊಟ್ಟು ಏನ್ರಿ ಮಾಡ್ತೀರಿ? CID ಪೊಲೀಸರು ಇಬ್ಬರು ಕೂಡ ಒಂದೇ, ಅವರಿಬ್ಬರು ಏನು ಬೇರೆ ಬೇರೆ ಅಲ್ಲ. ಇಬ್ಬರ ಮಧ್ಯೆನೂ ಏನು ಲಾಟ್ ಆಫ್ ಡಿಫರೆನ್ಸ್ ಅಂತ ಅನಿಸ್ಕೊಳ್ಳುವಂತಹ ವ್ಯತ್ಯಾಸಗಳು ಏನಿಲ್ಲ, ಎರಡೂ ಒಂದೇ. ಆದ್ದರಿಂದ CID ತನಿಖೆ ಮೇಲೆ ನಮಗೆ ಅಷ್ಟು ದೊಡ್ಡ ಪ್ರಮಾಣದ ವಿಶ್ವಾಸವಿಲ್ಲ. ಯಾಕೆಂತಂದರೆ ಇಷ್ಟು ದಿನ ಪೊಲೀಸರೇ ಏನು ಕಟ್ಟದು ಹಾಕಿಲ್ಲ, CID ಅವ್ರು ಏನು ಮಾಡ್ತಾರೆ? CID ತನಿಖೆಗೂ ಪೊಲೀಸರ ತನಿಖೆಗೂ ಅಂತಹ ಡಿಫರೆನ್ಸ್ ಏನಿದೆ? ಆದ್ದರಿಂದ ಇದನ್ನು CBI ಕೊಡಬೇಕು ಅಂತ ಒಂದು ಕಡೆ ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಹೇಳ್ತಾ ಇರುವಂತಹ ಮಾತಿದು, ಅಂದರೆ CID ಕೊಟ್ಟಿರೋದು ಎಲ್ಲ ಒಂದು ಕಡೆ ಮನಸ್ತಾಪವನ್ನು ಸೂಚಿಸ್ತಾ ಇದೆ. ಅದರೆಲ್ಲದರ ಜೊತೆಗೆ ನಂಗೆ ಸೆಕ್ಯೂರಿಟಿ ಬೇಕು ಅಂತ ಬೇರೆ ಕೇಳ್ಕೊಂಡಿದ್ರು ಜನಾರ್ದನ್ ರೆಡ್ಡಿಯವರು. ಈಗ 10 ದಿನ ಆದಮೇಲೆ ರಾಮುಲನ್ನು ಹತ್ಯೆ ಮಾಡೋಕ್ಕೆ ಬಂದಿದ್ದರು, ರಾಮುಲು ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಅವ್ರ ಕೈಯಿಂದ ಆಗಲಿಲ್ಲ ಅನ್ನುವಂತಹ ಮಾತನ್ನು ಕೂಡ ಜನಾರ್ದನ್ ರೆಡ್ಡಿ ಅವರು ಹೇಳಿದರು. ಹತ್ಯೆ ಮಾಡೋದಕ್ಕಂತ ಬಂದದ್ದು ರಾಮುಲನ್ನೇ,
ರಾಮುಲುಗೆ ಸ್ಕೆಚ್ ಹಾಕಿದ್ರು ಅವರು. ಆದರೆ ಅದೃಷ್ಟವಶಾತ್ ಅವತ್ತು ಆಗಲಿಲ್ಲ ಅನ್ನುವಂತಹ ಮಾತನ್ನು ಜನಾರ್ದನ್ ರೆಡ್ಡಿ ಹೇಳ್ತಿದ್ದಾರೆ. ಅದೇನೋ ವಿಡಿಯೋ ಸಂಗ್ರಹ ಮಾಡಿದಾರಂತೆ, ಸ್ಪಷ್ಟವಾಗಿ ಆಡಿಯೋ ಕೇಳಿಸಿದೆಯಂತೆ, ಅದೇನೋ ತೆಲುಗಿನಲ್ಲಿ ಹೇಳಿದಾರಂತೆ, ರಾಮುಲು ಮೇಲೆ ಹಲ್ಲೆ ಮಾಡಬೇಕು, ರಾಮುಲನ್ನು ಹತ್ಯೆ ಮಾಡಬೇಕು ಅಂತ. ನೋಡೋಣ ಅದೆಲ್ಲ ಯಾವಾಗ ವೈರಲ್ ಆಗುತ್ತೆ, ಅದೆಲ್ಲ ಯಾವಾಗ ಜನಗಳ ಮಧ್ಯಕ್ಕೆ ಬರುತ್ತೆ ಅಂತ. ಬಹಳ ದೊಡ್ಡ ಪ್ರಮಾಣದ ಒಂದು ವಾಯ್ಸ್ ಏನು ಇವ್ರದು ಅಂತಂದರೆ, ನಾರಾ ಭರತ್ ರೆಡ್ಡಿಯನ್ನು ಹೆಂಗಾದರೂ ಮಾಡಿ ಅರೆಸ್ಟ್ ಮಾಡಬೇಕು, ನಾರಾ ಭರತ್ ರೆಡ್ಡಿ ದೊಡ್ಡ ತಪ್ಪಿತಸ್ಥ, ಆತನನ್ನು ಹೆಂಗಾದರೂ ಮಾಡಿ ಅರೆಸ್ಟ್ ಮಾಡಬೇಕು. ಇಷ್ಟು ದಿನ ಆದರೂ ಕೂಡ ಆತನನ್ನು ಅರೆಸ್ಟ್ ಮಾಡದೇ ಇರೋದು ಇದು ಎಲ್ಲೋ ಒಂದು ಕಡೆ ಸರ್ಕಾರದ ನಿರ್ಲಕ್ಷ್ಯ ಅಂತ ಅನಿಸುತ್ತೆ. ಒಂದು, ಇದನ್ನು CBI ಕೊಡಿ, ಇಲ್ಲ ಅಂದರೆ ಹಾಲಿ ನ್ಯಾಯಾಧೀಶರು ಯಾರಿದ್ದಾರೆ ಆ ಟೆರಿಟರಿಗೆ ಸಂಬಂಧಪಟ್ಟಂತಹ ಕೋರ್ಟಿನ ಜಡ್ಜ್ ಯಾರಿದ್ದಾರೆ, ಸಿಟ್ಟಿಂಗ್ ಜಡ್ಜು, ಆ ಜಡ್ಜ್ ಅಡಿಯಲ್ಲಿ ಈ ಕೇಸು ತನಿಖೆ ಆಗಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಒಂದು ಕಡೆ ರಾಮುಲು ಕೇಳಿದ್ರೆ CID ತನಿಖೆಯನ್ನು ನಾನು ಸ್ವಾಗತಿಸ್ತೇನೆ, CID ಅವರಿಗೆ ಇದನ್ನು ಏನು ಕೊಟ್ಟಿದ್ದಾರೆ ಅದನ್ನು ನಾನು ವೆಲ್ಕಮ್ ಮಾಡ್ತೀನಿ, ಆದರೆ CID ತನಿಖೆಯನ್ನು ಬಹಳ ಚುರುಕಾಗಿ ನೀಟಾಗಿ ಮುತುವರ್ಜಿಯನ್ನು ವಹಿಸ್ಕೊಂಡು ಮಾಡಬೇಕು, ಇಲ್ಲ ಅಂತಂದರೆ ವೇಸ್ಟು CID ಕೊಟ್ಟಿರೋದು, ಇದು ಬೇಕಾದರೆ CBIಗೆ ಮೂವ್ ಆಗಲಿ ಅನ್ನುವಂಥ ಮಾತನ್ನು ರಾಮುಲು ಹೇಳ್ತಿದ್ದಾರೆ. ಇನ್ನು ಪಾದಯಾತ್ರೆ ಮಾಡ್ತೀವಿ ಅಂತ, ಆ ಪಾದಯಾತ್ರೆ ಫ್ಯಾಂಟಸಿ ಏನು ಅಂತ ದೇವರಾಣ ಇವತ್ತಿನ ತನಕ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮಾತಾಡ್ತಿದ್ರೆ ನಾವು ಬೆಂಗಳೂರು ತನಕ ಪಾದಯಾತ್ರೆ ಹೋಗ್ತೀವಿ, ಪಕ್ಷ ಪರ್ಮಿಷನ್ ಕೊಡಬೇಕು. ನೋಡೋಣ, ರಾಜ್ಯಾಧ್ಯಕ್ಷ ಆದಂತಹ ವಿಜೇಂದ್ರ ಅವರ ಪರ್ಮಿಷನ್ ತೆಗೆದುಕೊಂಡು, ಪಕ್ಷದ ಬೇರೆ ವರಿಷ್ಠರ ಪರ್ಮಿಷನ್ ತೆಗೆದುಕೊಂಡು, ಅದು ಯಾರ ವಿರುದ್ಧ ಇವರು ಪಾದಯಾತ್ರೆ ಮಾಡ್ತಾರೆ, ಪಾದಯಾತ್ರೆ ಇಂಪ್ಯಾಕ್ಟ್ ಏನಾಗುತ್ತೆ, ಪಾದಯಾತ್ರೆ ಆದಮೇಲಾದರೂ ನಾರಾ ಭರತ್ ರೆಡ್ಡಿ ಅವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರಾ, ಏನಾಗುತ್ತೆ ಅನ್ನೋದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಬಟ್ ಇದಂತರೂ ಒನ್ ಆಫ್ ದ ಸಚ್ ಎ ಶಾಕಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ರಾಮುಲನ್ನು ಹಲ್ಲೆ ಮಾಡೋಕ್ಕೆ ಬಂದಿದ್ದರು, ರಾಮುಲನ್ನು ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿದರು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ದಿನನಿತ್ಯಗಳು ಈ ಸ್ಟೇಟ್ಮೆಂಟ್ಗಳು ಚೇಂಜ್ ಆಗ್ತಾ ಇರೋದ್ರಿಂದ ಇವರಿಬ್ಬರೂ, ಅಂದರೆ ಇಬ್ಬರೂ ಕುಚುಕುಗಳು ಒಂದೇ ಸ್ಟ್ಯಾಂಡಲ್ಲಿ ಇದ್ದಾರಾ ಇಲ್ವಾ, ಸತ್ಯ ಹೇಳ್ತಿದ್ದಾರಾ, ಅಥವಾ ಬೇರೆ ಏನಾದರೂ ಇದೆನಾ, ಅಥವಾ ಇದಕ್ಕೆ ರಾಜಕೀಯ ಬಣ್ಣಗಳು ಬೆರೆತಿದೆನಾ, ರಾಜಕೀಯ ಬಣ್ಣ ಹಚ್ಚುವಂಥ ಪ್ರಯತ್ನ ಮಾಡ್ತಿದ್ದಾರಾ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.